ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು. ವೀಕ್ಷಕರೇ, ಪ್ರತಿಯೊಬ್ಬರು ಈ ಹಾಡನ್ನ ಕೇಳೇ ಇರ್ತೀರಾ ಅಲ್ವಾ? ಬಹಳ ಸುಂದರವಾದ ಹಾಡು ಇದು. ದಿನದ 24 ಗಂಟೆ ಕೇಳ್ತಾ ಇದ್ರು ಇನ್ನೊಂದ್ಸಲ ಮತ್ತೊಂದ್ಸಲ ಕೇಳ್ತಾನೇ ಇರೋಣ ಅಂತ ಅನ್ಸುತ್ತೆ. ಈ ಹಾಡಿನ ಶಕ್ತಿನೇ ಅಂಥದ್ದು. ಆ್ಯಕ್ಚುಲಿ ಯೂನಿಟಿ ಇನ್ ಡೈವರ್ಸಿಟಿ ಅನ್ನೋ ಮಾತನ್ನ ಈ ಹಾಡಿನಲ್ಲಿ ಬಹಳ ಅದ್ಭುತವಾಗಿ ಅಭಿವ್ಯಕ್ತಿಗೊಳಿಸಿದ್ದಾರೆ. ನಮ್ಮ ದೇಶ ಸಂಗೀತ, ಸಾಹಿತ್ಯ, ಸಂಸ್ಕೃತಿ ಇವೆಲ್ಲದರಲ್ಲೂ ವಿವಿಧತೆಯಲ್ಲಿ ಏಕತೆಯನ್ನ ಕಂಡುಕೊಳ್ತಾ ಬಂದಿದ್ದೀವಿ. ಬರೀ ಸಂಗೀತ ಸಂಸ್ಕೃತಿ ಮಾತ್ರ ಅಲ್ಲ, ಊಟ ತಿಂಡಿ ವಿಷಯದಲ್ಲೂ ಬಹಳ ವಿಭಿನ್ನತೆಯನ್ನ ಹೊಂದಿರುವಂತಹ ದೇಶ ನಮ್ಮದು. ಅದರಲ್ಲೂ ನಮ್ಮ ಕರ್ನಾಟಕದಲ್ಲೇ ನೂರಾರು ಸಾವಿರಾರು ಬಗೆಯ ತಿಂಡಿ ತಿನಿಸುಗಳಿವೆ. ಅದರಲ್ಲೂ ನಮ್ಮ ದಕ್ಷಿಣ ಕನ್ನಡ ಅಂತೂ ಈ ವಿಷಯದಲ್ಲಿ ವರ್ಲ್ಡ್ ಫೇಮಸ್. ಉಡುಪಿ ಅಡುಗೆ ಅಂದರೆ ಯಾರೇ ಬೇಡ ಅಂತಾರೆ, ನಾನಂತೂ ಬೇಡ ಅನ್ನಲ್ಲಪ್ಪ. ಹಾಗಾದರೆ ಬನ್ನಿ, ಮೂಲತಃ ದಕ್ಷಿಣ ಕನ್ನಡದವರೇ ಆದ ಪ್ರತಿಮಾ ಅಡಿಗ ಅವರು ಇವತ್ತು ನಮ್ಮ ಸಂಚಿಕೆಯಲ್ಲಿ ನಮ್ಗೆ ಏನೇನು ಹೇಳ್ಕೊಡ್ತಾರೆ ಅಂತ ಅವ್ರ ಬಾಯಿಂದಾನೆ ಕೇಳ್ಬಿಡೋಣ. ಸೊ ಲೆಟ್ಸ್ ವೆಲ್ಕಮ್ ಪ್ರತಿಮಾ ಅಡಿಗ. ಹಾಯ್. ಏನ್ರಿ, ಫುಲ್ ರೆಡಿನಾ? ನೀವು ರೆಡಿನಾ ತಿನ್ನಕ್ಕೆ? ನಾವು ರೆಡಿ ರೀ, ಯಾವಾಗಲೂ ರೆಡಿ ರೀ. ಹೇಳಮ್ಮ, ಇವತ್ತೇನು ಬೇಕು? ಸ್ವೀಟ್ ಬೇಕಾ, ಖಾರ ಬೇಕಾ? ನೀವು ಏನು ಕೊಟ್ಟರು ತಿಂತೀನಿ ಇವತ್ತು. ಏನು ಕೊಟ್ಟರು ತಿಂತೀಯಾ? ಏನು ಕೊಟ್ಟರು ತಿಂತೀನಿ ಇವತ್ತು, ನಿಮ್ಮ ಚಾಯ್ಸ್. ಇಷ್ಟು ದಿನ ನನ್ನನ್ನು ಕೇಳ್ತಾ ಇರಿ, ಇವತ್ತು ಯೋರ್ ವಿಶ್. ನಿಂಗೆ ಪಾಯಸ ಇಷ್ಟನಾ? ಕೋರ್ಸ್. ಸೊ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ, ಹೆಸರು ಬೇಳೆ ಪಾಯಸ, ಗಸಗಸೆ ಪಾಯಸ, ಶಾವಿಗೆ ಪಾಯಸ, ಸಬ್ಬಕ್ಕಿ ಪಾಯಸ ಎಲ್ಲ ಇಷ್ಟ. ಎಲ್ಲ ಇಷ್ಟ. ಒಂದೇ ಥರ ಮೊನೋಟನಸ್, ಬೇಜಾರಾಗ್ಬಿಡುತ್ತಲ್ವಾ? ಅದರಲ್ಲೂ ಡಿಫ್ರೆನ್ಸ್. ಮತ್ತೆ ನಾವು ಬಂದರೆ ವಿಭಿನ್ನವಾಗಿರ್ಬೇಕು ಅಂತ ಅಷ್ಟೇ. ಸೂಪರ್. ಓಕೆ, ಇವತ್ತು ನಾನು ಆ್ಯಪಲ್ ಖೀರ್ ಹೇಳ್ಕೊಡ್ತೀನಿ. ಆ್ಯಪಲ್ ಖೀರಾ? ಮತ್ತೆ ಆ್ಯಪಲ್, ಯು ಮೀನ್ ಹಣ್ಣಿನ ಆ್ಯಪಲ್? ಎಕ್ಸಾಕ್ಟ್ಲಿ. ಕೇಳಿದ್ದೀರಾ? ನೀ ಕೇಳಿಲ್ವಾ? ಅದಕ್ಕೆ ನಿಂಗೆ ಹೊಸದಾಗಿ ಏನಾದ್ರು ಮಾಡ್ಕೊಡ್ತೀನಿ ಅಂತ ಹೇಳಿದ್ದು. ಓಕೆ, ಹೇಳ್ಬಿಡಿ ಏನೇನು ಬೇಕು ಅಂತ ಇದಕ್ಕೆ. ಓಕೆ, ಇದಕ್ಕೆ ಏನು ಬೇಕೋ ಅದೇ ಆ್ಯಪಲ್ಲು. ಆ್ಯಪಲ್ ಬೇಕು, ಕೋವಾ, ಸಕ್ಕರೆ, ಕೇಸರಿ ದಳ, ಏಲಕ್ಕಿ, ಓಹೋ, ಬಾದಾಮಿ, ಹಾಲು, ಕಂಡೆನ್ಸ್ಡ್ ಮಿಲ್ಕ್. ಸೂಪರ್. ಎಲ್ಲ ರಿಚ್ ಆಗಿರೋ ಅಂಥದ್ದು ಅಲ್ವಾ? ಈಗ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂದ್ರೂ ಆಪ್ಷನ್ಸ್ ಹೇಳ್ತಾ ಇದ್ದೀನಿ. ಓಕೆ, ಇವಾಗ ಕೋವಾ ಇದೆ ಅಂತಂದ್ರೆ ಕಂಡೆನ್ಸ್ಡ್ ಮಿಲ್ಕ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ. ಕಂಡೆನ್ಸ್ಡ್ ಮಿಲ್ಕ್ ಇದೆ, ಕೋವಾ ಇಲ್ಲ ಅಂದ್ರೂ ತೊಂದರೆ ಇಲ್ಲ. ಓಕೆ, ಈಗ ಹಾಲು ಕಾಯ್ಸಕ್ಕೆ ಇಟ್ಕೊಳ್ಳೋಣ. ಹಾಲು ಕಾಯಕ್ಕೆ ಇಡಬೇಕು. ಹೌದು. ನಂತರ ಆ್ಯಪಲ್ನ ಸಿಪ್ಪೆ ತೆಕ್ಕೋಬೇಕು. ಏನಂದ್ರೆ ಮೊದಲೇ ತೆಗೆದಿಟ್ರೆ ಕಪ್ಪಾಗತ್ತೆ ಅಂತ ಅಷ್ಟೇ. ಓಕೆ, ಆ ಸಿಪ್ಪೆ ತೆಗೆದ್ಬಿಟ್ರೆ ನನಗೆ ಸ್ವಲ್ಪ ಇಷ್ಟ ಆಗುತ್ತೆ. ಹೌದಾ? ಆ್ಯಕ್ಚುಲಿ ಆ ಸಿಪ್ಪೆನಲ್ಲೇ ಎಲ್ಲ ಇರೋದು ಅಂತಾರೆ, ನ್ಯೂಟ್ರಿಯೆಂಟ್ಸ್. ವ್ಯಾಕ್ಸು ಬೇರೆ ಇರುತ್ತೆ ಅಂತ ಹೇಳ್ತಾರಪ್ಪ ಈಗಿನ ಆ್ಯಪಲ್ಗಳಲ್ಲಿ. ಸಣ್ಣಕ್ಕೆ ಹೆಚ್ಚಿದ್ನಲ್ಲ, ನೋಡು ಈ ಥರ ಹಿಂಗೆ ಮಾಡಿಟ್ರೆ ಕಾರ್ಡ್ಸ್ ಇಟ್ಟಂಗೆ. ಅಷ್ಟೇ. ಆಮೇಲೆ ಕಾರ್ವಿಂಗ್ ಆಯಿತು, ಗಾರ್ನಿಶಿಂಗ್ಗೆ ಏನೇನು ಬೇಕೋ ಇಲ್ಲ ಆಯಿತು. ಈಗ ಗ್ರೇಟ್ ಮಾಡ್ಕೊಂಬಿಡೋಣ ಇದನ್ನ. ಓಕೆ, ತುರಿಯೋದು ಅಂತಾರೆ. ಓಕೆ, ಇದು ಡಿಸೈನ್ ಆಗಿ ತುರಿತೀರಾ ಅಥವಾ ಇಲ್ಲ ದೊಡ್ಡ ತುರಿ ಬೇಕಾದ್ರೆ? ಓಕೆ, ದೊಡ್ಡ ತುರಿ. ಇದು ದೊಡ್ಡ ತುರಿ ಬಂದ್ರೆ ಚೆನ್ನಾಗಿರುತ್ತೆ, ಓಕೆ, ಬೈಕ್ ಸಿಗತ್ತೆ ಅಂತ. ಕರ್ಗೋಗಲ್ವಾ ಅದು? ಅಷ್ಟು ತೆಳ್ಳಗಿದೆಯಲ್ಲ, ಕರ್ಗಲ್ವಾ? ಕರಗಲ್ಲ. ಈಗ ಆಹಾ, ಆ್ಯಪಲ್ ತುರ್ಕೊಂಡಾಗಿದೆ. ಆಲ್ರೆಡಿ ಒಂಚೂರು ಬ್ರೌನ್ ಆಗೋಗ್ತದೆ. ಹೌದು, ಎಷ್ಟು ಬೇಗ ಆಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಆ್ಯಪಲ್ ಕಟ್ ಮಾಡಿಟ್ಟು ನಾವು ಸ್ವಲ್ಪ ಕಲರ್ ಅದೇ ಉಳ್ಕೋಬೇಕು ಅಂತಂದ್ರೆ ಚೂರ್ ಲಿಂಬೆಹಣ್ಣು ಹಾಕಿದ್ರೆ ಅದೇ ಕಲರ್ ಇರುತ್ತೆ. ಬಟ್ ಈ ಪಾಯಸಕ್ಕಾಗಲ್ಲ. ಲಿಂಬೆಹಣ್ಣು ಹಾಕಿದ್ರೆ ಏನಾಗುತ್ತೆ? ಒಡೆದೋಗುತ್ತೆ ಅಷ್ಟೇ. ತುರಿದಿರೋ ಆ್ಯಪಲ್ನ ಓಕೆ ಹಾಕೊಂಡ್ಬಿಡೋಣ. ಒಲೆ ಆರಿಸ್ಕೊಂಡು ಕಮ್ಮಿ ಮಾಡ್ಕೊಂಡಿದ್ದೀರಾ? ಕಡಿಮೆ ಮಾಡಿದ್ದೀನಿ. ಸ್ಪ್ಯಾಚುಲ ಕೊಡು. ಏನಂದ್ರೆ 1 ಲೀಟರ್ ಹಾಲನ್ನ ಸ್ವಲ್ಪ ಇಂಗಿಸ್ಬೇಕು. ಓಕೆ, ಇಂಗಿಸಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ, ದಪ್ಪ ಬರುತ್ತೆ. ಈ ಬಾಸುಂದಿ ಎಲ್ಲ ಟೇಸ್ಟ್ ಮಾಡಿದಾಗ ಹೇಗಿರುತ್ತೋ ಅದೇ ತರ. ಸ್ಪೂನ್ ಕೊಡು. ನಾವು ಆ್ಯಪಲ್ ಹಾಕಿದ್ಮೇಲೆ ಇಮಿಡಿಯೇಟ್ ಆಗಿ ಸಕ್ಕರೆ ಮತ್ತೆ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಬಿಡ್ಬೇಕು. ಓಕೆ, ಅವಾಗ ಹಾಲು ಒಡೆಯಲ್ಲ. ಓಕೆ. ಆ್ಯಪಲ್ ಅಲ್ಲೂ ಕೆಲವು ಸಲ ಒಂದು ಹುಳಿ ಅಂಶ ಇರುತ್ತೆ. ಓಕೆ ಓಕೆ ಓಕೆ. ಈಗ ಕಂಡೆನ್ಸ್ಡ್ ಮಿಲ್ಕ್ ಒಂದು 2 ಚಮಚ. ಆಹಾ, ಖೋವಾ ಸಪ್ಪೆ ಖೋವಾನ ಸ್ವೀಟ್ ಖೋವಾನ? ಅದು ಸಪ್ಪೆ ಖೋವಾ. ಸಪ್ಪೆ ಖೋವಾ, ಹೌದು. ಸಕ್ಕರೆ
ಹಾಗೂ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ವಿ. ಓಕೆ. ಮತ್ತೆ ಇನ್ನೊಂದು ಟಿಪ್ ಹೇಳ್ತೀನಿ. ಸಾಮಾನ್ಯವಾಗಿ ಎಲ್ಲರೂ ಹಲ್ವಾ ಮಾಡ್ತಾರೆ. ಹಲ್ವಾ ಮಾಡಿದಾಗ ಬೂದ್ಗುಂಬಳಕಾಯಿ ಹಲ್ವಾ ಮಾಡ್ತಾರೆ, ಕ್ಯಾರೆಟ್ ಹಲ್ವಾ ಎಲ್ಲ ಮಾಡ್ತಾರೆ. ಸಕ್ಕರೆ ಹಾಕಿದ್ಮೇಲೆ ಏನಾಗುತ್ತೆ, ನೀರು ಬಿಟ್ಕೊಳ್ಳುತ್ತೆ. ಹೌದು. ಎಷ್ಟೊತ್ತಾದ್ರೂ ದಪ್ಪ ಆಗಲ್ಲ. ಹೌದು. ಅವಾಗ ಏನು ಮಾಡಬೇಕು ಗೊತ್ತಾ, 1 ಚಮಚ ಮೈದಾ, ಒಂದು 1 ಚಮಚ ಆಗಷ್ಟು ತುಪ್ಪ ಹುರಿದು ಬಿಟ್ಟು ಅದಕ್ಕೆ ಹಾಕಿದ್ರೆ ಬೇಗ ದಪ್ಪ ಆಗುತ್ತೆ. 1 ಚಮಚ ಮೈದಾ, 1 ಚಮಚ ತುಪ್ಪ ಹುರಿದು ಬಿಟ್ಟು ಸ್ವಲ್ಪ ಕೆಂಪಾಗತ್ತೆ. ಅದು ಹುರಿದು ಬಿಟ್ಟು ನಾವು ಹಲ್ವಕ್ಕೆ ಹಾಕಿದ್ರೆ ಆ ನೀರಿನಂಶ ಏನಿರುತ್ತೋ ಬೇಗ ಇಂಕೊಳುತ್ತೆ. ಬಟ್ ರುಚಿ ಏನು ಚೇಂಜ್ ಆಗಲ್ಲ? ಏನು ಚೇಂಜ್ ಆಗೋದಿಲ್ಲ, ತುಪ್ಪ ಹಾಕಿರೋದಲ್ವಾ. ಕರೆಕ್ಟ್. ಸೊ ಚೆನ್ನಾಗತ್ತೆ, ದಪ್ಪ ಆಗತ್ತೆ, ಬೇಗ ದಪ್ಪ ಆಗತ್ತೆ, ಗ್ಯಾಸ್ ವೇಸ್ಟ್ ಆಗಲ್ಲ. ಈಗ ಸಪ್ಪೆ ಕೋವಾ ಹಾಕೋಣ. ನೋಡು, ಇದೊಂದು 5 ನಿಮಿಷ ಬೆಂದರೆ ಸಾಕು. ಓಕೆ. ಏನು ಹಾಕಿದ್ವಿ, ಹಾಲು ಕಾಯಿಸ್ಕೊಂಡ್ವಿ. 1 ಲೀಟ್ರನ್ನ ಸ್ವಲ್ಪ 3/4 ಲೀಟ್ರ್ ಆಗಷ್ಟು ಇಂಗಿಸ್ಕೋಬೇಕು. ಇಂಗಿಸ್ಕೊಂಡಿರೋ ಹಾಲಿಗೆ ಆಪಲ್ ಫಸ್ಟು, ಸಕ್ಕರೆ, ಕಂಡೆನ್ಸ್ ಮಿಲ್ಕ್ ಮತ್ತೆ ಕೋವಾ, ಕಡೆಯಲ್ಲಿ ಏಲಕ್ಕಿ ಪುಡಿ ಹಾಗೂ ಕೇಸರಿ ದಳ. ಅದು ಬಿದ್ರೇನೆ ರುಚಿ ಕಣೆ ಸ್ವೀಟ್ಸ್ಗೆ. ಅದು ಪ್ಯೂರ್ ಕೇಸರಿ, ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಕೆಲವೊಂದಕ್ಕೆ ಹಾಕಿದ್ರೇನೆ ರುಚಿ. ಹೌದು. ಏನು 1-2 ದಳ ಹಾಕಿದ್ರು ಒಳ್ಳೆ ಫ್ಲೇವರ್ ಬರುತ್ತೆ. ಮತ್ತೆ ಇದು ಸ್ವಲ್ಪ ದಪ್ಪ ಆದ್ಮೇಲೆ ಇದು ಬಿಸಿಯಾಗಿ ಕುಡಿಯೋದಕ್ಕಿಂತ ಹಣದ ಮೇಲೆ ಕುಡಿದ್ರೆ ತುಂಬಾ ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಅಂದ್ರೆ ನಂಗೆ ಸ್ವೀಟ್ಸ್ ಯೂಶಲಿ ಯಾವುದೇ ಸ್ವೀಟ್ ಆಗಿರಲಿ ತಣ್ಣಗೆ ಬಿಸಿಯಾಗಿ ತಿನ್ನಕ್ಕೆ ಇಷ್ಟ ಇಲ್ಲ. ಕೆಲವರು ಹಾಟ್ ಜಾಮೂನ್ಸ್ ಇಷ್ಟಪಡ್ತಾರೆ. ನಂಗೆ ಅದನ್ನ ಫುಲ್ ಫ್ರೀಸ್ ಮಾಡ್ಕೊಂಡು ತಗೊಂಡು ಒಂದು ಇಡೀ ಒಳಗೆ ಹೋಗುತ್ತೆ. ಇಡೀ ಹೋಗ್ಬೇಕು. ಅದು ಅರ್ಧ ಕಟ್ ಮಾಡ್ತೀನಿ, ಅವೆಲ್ಲ ಮಜಾನೇ ಇಲ್ಲ ನನಗೆ. ಈಗ ಇದು ದಪ್ಪ ಆಗುತ್ತಲ್ಲ, ದಪ್ಪ ಆದಮೇಲೆ ಮೇಲ್ಗಡೆಯಿಂದ ಡ್ರೈ ಫ್ರೂಟ್ಸ್ ಏನು ಬೇಕು. ಇದಕ್ಕೊಂದು ಸ್ವಲ್ಪ ಟೈಮ್ ಆಗುತ್ತಲ್ವಾ? ಒಂದು 2 ನಿಮಿಷ ಆಗುತ್ತಾ? 2 ನಿಮಿಷ. ಸೊ ವೀಕ್ಷಕರೇ, ಇದು ಸ್ವಲ್ಪ ಗಟ್ಟಿ ಆಗಬೇಕಂತೆ, ಥಿಕ್ ಕನ್ಸಿಸ್ಟೆನ್ಸಿ ಬರೋ ತನಕ ನಾವು ಕಾಯ್ಬೇಕಾಗತ್ತೆ. ನೀವು ಯಾಕೆ ಕಾಯ್ತೀರಾ? ಒಂದು ಚಿಕ್ಕ ಬ್ರೇಕ್ ತೊಗೊಂಡು ಬಂದ್ಬಿಡಿ. ಸೊ ಮಯಾಸ್ ಮನೆ ಅಡಿಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮದಲ್ಲಿ ನೀವು ತಗೊಳ್ಳಿ ಒಂದು ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಮಯಾಸ್ ಮನೆ ಅಡಿಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ. ವೀಕ್ಷಕರೇ, ಆಪಲ್ ಖೀರ್ ರೆಡಿ ಆಗ್ತಾ ಇದೆ. ಥಿಕ್ನೆಸ್ ಬಂದಿದೆ ನೋಡಿ, ನೀವೇ ಬೇಕಾದ್ರೆ ಒಂದು ಸ್ವಲ್ಪ. ಹೌದು, ಆಲ್ಮೋಸ್ಟ್ ಡನ್. ಇದಕ್ಕೆ ಇನ್ನೂ ಒಂದು ಆಪ್ಷನ್ ಏನು ಗೊತ್ತಾ, ಈಗ ಕಂಡೆನ್ಸ್ಡ್ ಮಿಲ್ಕ್ ಇಲ್ದಿದ್ದವರು ಮಯಾಸ್ ಇದು ಬಾದಾಮ್ ಪೌಡರ್ ಇದೆಯಲ್ಲ, ಅದನ್ನು ಹಾಕೋಬಹುದು. ಸೂಪರ್ ಆಗತ್ತೆ. ಈಗ ಡನ್. ಆಸ್ಬಿಡಿ. ಮತ್ತೆ ಇದು ಯಾವ ಟೇಸ್ಟ್ ಬರುತ್ತೆ ಗೊತ್ತಾ, ರಸ್ಮಲೈ ಟೇಸ್ಟ್ ಮಾಡಿದಾಗ ಹೇಗಿರುತ್ತೆ, ಡಿಟ್ಟೋ ಅದೇ. ಹೆಂಗಿದೆ? ಸೂಪರ್ ತಾನೆ? ಯಾಕೆ ಅಳ್ತಾ ಇದೆಯಾ, ನಗ್ತಾ ಇದೆಯಾ? ಇಲ್ಲಿ ತನಕ ಹೇಗೋ ಕಾಯ್ಬೋದು. ಆ ಸರ್ವಿಂಗ್ ಬೌಲ್ಗೆ ಹಾಕಿ ಶುರು ಮಾಡ್ತಿರಲ್ಲ, ಅವಾಗ ಇಲ್ಲ ಕಾಯಕ್ಕೆ 1 ನಿಮಿಷ ಕಾಯಕ್ಕಾಗಲ್ಲ. ಈಗ ಕಡೆಯಲ್ಲಿ ಬಾದಾಮಿ. ಓಕೆ, ತಗೋ, ಆ್ಯಪಲ್ ಕೀರ್ ರೆಡಿಯಾಗಿದೆ. ಸ್ವಲ್ಪ ತಣ್ಣಗೆ ಮಾಡ್ಕೊಂಡಾರು ತಿನ್ನು, ಬಿಸಿಯಾರು ಮಾಡ್ಕೊಂಡು ತಿನ್ನು. ಅದೇ ಸದ್ಯಕ್ಕೆ ಕಾಯೋ ಪರಿಸ್ಥಿತಿನಲ್ಲಿ ಇಲ್ಲ ನಾನು, ಹಾಗಾಗಿ ಏನು ಅಲುಪ್ ಕೊಡ್ತಿದ್ಯಾ? ಚೆನ್ನಾಗಿದ್ಯಾ? ಯವ್ವ, ಏನು ಚಂದಾಗಿ ಮಾಡಿದ್ಯವ್ವ. ಕಾಂಪ್ಲಿಮೆಂಟ್. ಅಯ್ಯೋ, ಕಾಂಪ್ಲಿಮೆಂಟ್ ಮೇಲೆ ಕಾಂಪ್ಲಿಮೆಂಟ್ ಮೇಲೆ ಕಾಂಪ್ಲಿಮೆಂಟ್. ನಿಮ್ಮ ಅಡುಗೆ ಮೇಲೆ ಕಂಪ್ಲೇಂಟ್ ಕೊಡೋಕೆ ಸಾಧ್ಯನೇ ಇಲ್ಲ. ಸಾಕತ್ತಾಗಿದೆ, ಮಾಡ್ತಿರೋ ಇಲ್ವೋ? ಆವಾಜ್ ಹಾಕ್ಬಿಡ್ತೀನಿ ಮಾಡಿಲ್ಲ ಅಂದರೆ. ಬೊಂಬಾಡ ಇದೆ, ಖತರ್ನಾಕ್ ಆಗಿದೆ. ದಯವಿಟ್ಟು ಈಗಲೇ ಹೋಗಿ ಮಾಡಿ. ಆ್ಯಪಲ್ ಏನು ಅನ್ ಆ್ಯಪಲ್ ಎ ಡೇ ಕೀಪ್ಸ್ ದಿ ಡಾಕ್ಟರ್ ಅವೇ ಏನಲ್ವಾ? ಇದು ಮಾಡ್ಕೊತೀನಿ. ಸಕ್ಕದಾಗಿದೆ. ನೆಕ್ಸ್ಟು ದಮ್ದಾರ ಇದೆ. ನೆಕ್ಸ್ಟು ಏನು ಸಿಹಿ ತಿಂದಿದ್ಯಾ? ಖಾರ ಕೊಡ್ತೀನಿ. ಅಯ್ಯೋ, ನೀವು ಬಿಡಿ, ನೀವು ಕಾಂಬಿನೇಷನಲ್ಲೇ ಕೊಡ್ತೀರಾ. ಮತ್ತೆ ಅದು ತಿಂದ್ರು ರುಚಿಯಾಗಿರ್ಬೇಕು. ಅಯ್ಯೋ ಕೊಡಿ, ಏನು ಮಾಡ್ತೀರೋ ಮಾಡಿ ಬೇಗ. ನೆಕ್ಸ್ಟ್ ಸೂಪರ್ ಆಯಿತು. ನಮ್ಮ ಸೌತ್ ಕೇಂದ್ರ. 1 ನಿಮಿಷ. ಅಯ್ಯೋ, ನಾನು ಒಂದು ಮರ್ತೇ ಹೋದೆ, ಸಾರಿ ಆಡಿಯನ್ಸ್. ಇದು ಹೇಗೆ ಮಾಡೋದು ಅಂತ ಇನ್ನೊಂದ್ಸಲ ನೋಡ್ಕೊಂಡ್ಬಿಡ್ರಿ. ಪಾಪ, ನಾನು ತಿನ್ನೋದ್ರಲ್ಲೇ ಮಗ್ನಳಾಗೋಗಿರ್ತೀನಿ. ನೀವಾದರೂ ನೆನೆಸಿ ನನಗೆ ನೋಡ್ಕೊಳ್ಳಿ ಇದನ್ನು ಹೆಂಗೆ ಮಾಡೋದು ಅಂತ. ಆ್ಯಪಲ್ ಖೀರ್ ಮಾಡುವ ವಿಧಾನ. ಮೊದಲಿಗೆ ಒಂದು ಬೌಲ್ನಲ್ಲಿ ಹಾಲನ್ನು ಹಾಕಿ ಕಾಯಿಸಿ ಸ್ವಲ್ಪ ಇಂಗಿಸಬೇಕು. ನಂತರ ಆ್ಯಪಲ್ ಅನ್ನು ತುರಿದುಕೊಂಡು ಇಂಗಿಸಿರುವ ಹಾಲಿಗೆ ಸೇರಿಸಬೇಕು. ಅದು ಬೆಂದ ನಂತರ ಸಕ್ಕರೆ, ಖೋವಾ ಹಾಗೂ ಕಂಡೆನ್ಸ್ಡ್ ಮಿಲ್ಕ್ ಅನ್ನು ಹಾಕಿ ಮೊಗಚಬೇಕು.
ಕಡೆಯಲ್ಲಿ ಒಂದು ಸರ್ವಿಂಗ್ ಬೌಲಿಗೆ ಹಾಕಿ ಕೇಸರಿ ದಳ ಹಾಗೂ ಬಾದಾಮಿಯಿಂದ ಅಲಂಕರಿಸಿದರೆ ಆಪಲ್ ಖೀರ್ ಸವಿಯಲು ಸಿದ್ಧ. ಏನೇಮ್ಮ ಕಣ್ಣು ಹೊಡಿತಾ ಇದೆಯಾ ನೆಕ್ಸ್ಟ್ ಐಟಮ್ಗ? ನೀನು ಹೇಳ್ತಿರೋದು ನೋಡ್ರೆ ಭಯ ಆಗುತ್ತೆ ನನಗೆ. ಇಂಗ್ರೀಡಿಯೆಂಟ್ಸ್ ಹೇಳ ಗೋಳಿ ಬಜೆಗೆ ಏನೇನೋ ಆಗ್ತಾಯಿದೆ. ಬೇಗ ಹೇಳಿ, ನೆಕ್ಸ್ಟ್ ಗೋಳಿ ಬಜ್ಜಿಗೆ ಏನು ಬೇಕು? ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಕರಿಬೇವಿನ ಸೊಪ್ಪು, ಮೊಸರು, ಶುಂಠಿ, ಹಸಿಮೆಣಸಿನ್ಕಾಯಿ, ಉಪ್ಪು, ಸಕ್ಕರೆ, ಸೋಡಾ ಹಾಗೂ ಎಣ್ಣೆ. ಸೂಪರು, ಸ್ಟಾರ್ಟ್ ಮಾಡ್ಕೊಳ್ಳಿ. ಏನು ಬೇಕು? ಬಾಣಲೆ ಕೊಡೋ. ಓಕೆ, ಮೊದಲು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳಿ. ಇದು ಎಣ್ಣೆ ಕಾಯೋದೊಳಗೆ ನಾವು ಹಿಟ್ಟು ಕಲ್ಸ್ಕೊಂಡ್ಬಿಡ್ಬೋದು. ಓಕೆ, ಈಗ ಎಣ್ಣೆ ಕಾಯ್ತಾ ಇದೆ. ಓಕೆ, ಹಿಟ್ಟು ಕಲ್ಸ್ಕೊಂಡ್ಬಿಡೋಣ. ಸರಿ, ಮೊದಲಿಗೆ ಮೈದಾ ಹಾಕ್ಕೊಳ್ಳೋಣ. ಸರಿ. ಗೋಳಿ ಬಜ್ಜಿ ಅಂತೀವಿ ನಾವು, ಗೋಳಿ ಬಜ್ಜಿ ಅಲ್ವಾ ಅದು? ಗೋಳಿ ಬಜೆ ಅಂತ ಉಡುಪಿಯಲ್ಲಿ ಬಜೆ 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 ಅಂತಾರೆ. ಯಾವುದೇ ಕರ್ದಿದ್ದಕ್ಕೂ ಬಜೆ. ಓಹೋ, ಸೊ ಮೆಣಸಿನ್ಕಾಯಿ ಬಜ್ಜೆ ಬಜ್ಜಿ ಅಂತಾನೆ ಹೇಳ್ತಾರೆ. ಅದಕ್ಕೆ ಬಜ್ಜಿನೇ. ಬಜ್ಜಿ ಇದಕ್ಕೆ ಮಾತ್ರ ಬಜೆ ಅಂತ. ಇದಕ್ಕೆ ಮಾತ್ರ ಬಜ್ಜೆ. ಬಜೆ ಅಂದ್ರೆ ಹಿಟ್ಟನ್ನ ಹಿಂಗೆ ಬಿಡ್ತೀವಲ್ಲ ಅದಕ್ಕೆ. ಓಕೆ, ಅಕ್ಕಿ ಹಿಟ್ಟು ಗರಿಗೋಸ್ಕರ, ಶುಂಠಿ, ಅಯ್ಯೋ, ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ, ಕಾಯಿ. ಇದಕ್ಕೆ ಚಿಟ್ಟಿಗೆ ಸಕ್ಕರೆ ಹಾಕ್ತೀನಿ. ಸಕ್ಕರೆ? ಹೌದು, ಬಣ್ಣ ಬರುತ್ತೆ, ಗೋಲ್ಡನ್ ಬ್ರೌನ್ ಬರುತ್ತಲ್ಲ, ಶೈನಿಂಗ್ ಬರುತ್ತೆ. ಸೊ ಅದಕ್ಕೆ ಚಿಟಿಕೆ ಸಕ್ಕರೆ. ಆಮೇಲೆ ಇನ್ನೊಂದು ಆಪ್ಷನ್ನು, ಇದಕ್ಕೆ ಅಕ್ಕಿ ಹಿಟ್ಟು ಆಮೇಲೆ ನಾವು ಮೈದಾ ಹಿಟ್ಟು ಹಾಕ್ತೀವಿ. ಇದ್ರ ಜೊತೆಗೆ ಬೇಕಾದ್ರೆ ಉದ್ದಿನ ಹಿಟ್ಟು ಹಾಕೋಬಹುದು. ಉದ್ದಿನ ಹಿಟ್ಟ? ಹೌದು, ನಮ್ಮ ಸೌತ್ ಕನ್ನಡ ಕಡೆ ಎಲ್ಲ ಜಾಸ್ತಿ ನಾವು ಉದ್ದಿನ ಹಿಟ್ಟು ಬಳಕೆ ಮಾಡ್ತೀವಿ. ಉದ್ದು ಇದೆಯಲ್ಲ, ಅದನ್ನ ಪೌಡ್ರ್ ಮಾಡಿಬಿಟ್ಟು ಇದು ಮಿಲ್ಲಿಗೆ ಏನಾದ್ರು ಕೊಟ್ಟರೆ ನೈಸ್ ಪೌಡ್ರ್ ಆಗುತ್ತಲ್ಲ, ಹಿಟ್ಟಾಗುತ್ತಲ್ಲ, ಅದೇ ಥರ ಅದು ಒಂದು ಚಮಚ ಹಾಕಿದ್ರೂ ರುಚಿ ಬರುತ್ತೆ. ಓಕೆ, ತಕ್ಕಷ್ಟು ಉಪ್ಪು, ಚಿಟಿಕೆ ಸೋಡಾ, ಏನಂದರೆ ಇನ್ಸ್ಟೆಂಟ್ ಇದು. ಓಕೆ, ಮತ್ತು ಮೊಸರು. ಈ ಒಂದು ಗೋಳಿ ಬಜೆಗೆ ಮೊಸರು ಹಾಕಿ ಕಲಸಿ ಮಾಡೋದು. ಓಕೆ, ಮೊಸರು ಒಂಚೂರು ಹುಳಿ ಬಂದಿದ್ರು ಪರವಾಗಿಲ್ಲ, ತೊಂದರೆ ಇಲ್ಲ. ಹುಳಿ ಮೊಸರಾದ್ರೂ ಪರವಾಗಿಲ್ಲ, ಸಿಹಿ ಮೊಸರಾದ್ರೂ ಪರವಾಗಿಲ್ಲ. ಸೂಪರ್. ಕೆಲವ್ರಿಗಂತೂ ಮೊಸರು ಒಂಚೂರು ಹುಳಿ ಆಗ್ಬಿಟ್ರು ಇಷ್ಟ ಆಗಲ್ಲ. ಹೌದು, ಸ್ವೀಟ್ ಆಗಿ ಇಷ್ಟಪಡ್ತಾರೆ. ಸೊ ಅಂಥವ್ರು ಪ್ರಾಬಬ್ಲಿ ಈ ಥರ ಮಾಡ್ಕೊಂಡು. ಹೌದು. ಮತ್ತೆ ಕರಿಬೇವಿನ ಸೊಪ್ಪು ಆದಷ್ಟು ನಾವು ಕೈಯಲ್ಲಿ ಮುರಿದು ಹಾಕಿದ್ರೆ ಅದ್ರ ಪರಿಮಳನೇ ಬೇರೆ. ಓಕೆ, ನಾ ಇಲ್ಲಿ ತನಕ ಗೋಳಿ ಬಜ್ಜಿಯಲ್ಲಿ ಕರಿಬೇವು ಸೊಪ್ಪು ಗೊತ್ತಿಲ್ಲ, ನೋಡೇ ಇಲ್ಲ, ಅಥವಾ ನನಗೆ ಬಾಯಿಗೆ ಸಿಕ್ಕಿಲ್ವೋ, ನಾನು ಅಬ್ಸರ್ವ್ ಮಾಡಿಲ್ವೋ, ನಂಗೆ ಇವತ್ತೇ ಗೊತ್ತಾಗಿದ್ದು. ಆದಷ್ಟು ಕರಿಬೇವು ಸೊಪ್ಪನ್ನ ನಾವು ಹಿಂಗೆ ಮಾಡಿ ಹಾಕಿದ್ರೆ ಒಳ್ಳೇದು, ಮತ್ತು ನಮ್ಮ ದೇಹಕ್ಕೂ ಭಾಳ ಒಳ್ಳೇದು. ಒಂದು ಸ್ವಲ್ಪ ನೀರು ಹಾಕು. ನೀವು ಸ್ವಲ್ಪ ಸಾಕು. ಟಿಪ್ಸ್ ಕೊಟ್ಟರು ನಮ್ಮ ಆಡಿಯನ್ಸ್ ಬೇಜಾರು ಮಾಡ್ಕೊಳ್ಳಲ್ಲ, ಅವರೆಲ್ಲ ನಂತರನೇ. ಯಾಕಂದ್ರೆ ದಿನನಿತ್ಯ ನಾವು ಬಳಕೆ ಮಾಡ್ತೀವಲ್ಲ, ಬಳಕೆ ಮಾಡ್ಬೇಕಾದ್ರೆ ಅದು ಬಂದ್ಬಿಟ್ಟಿದೆ ಅದು. ಕರೆಕ್ಟು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಎಲ್ರಿಗೂ ಹೇಳೋ ಮನಸ್ಸಿರಲ್ಲ. ಸೊ ನಿಮ್ಗೆ ಅಟ್ಲೀಸ್ಟ್ ನೀವು ಕಲ್ತಿರೋದನ್ನ ಇನ್ನೊಬ್ರ ಹತ್ರ ಹಂಚ್ಕೋಬೇಕು, ಹೇಳಬೇಕು, ಅವ್ರಿಗೂ ಒಂಥರ ಯೂಸ್ ಆಗಲಿ ಅನ್ನೋ ಒಂದು ಮನೋಭಾವ ಇದೆಯಲ್ಲ, ಅದು ನನಗೆ ಸೀರಿಯಸ್ಲಿ ತುಂಬ ಇಷ್ಟ. ಈಗ ಸೋಡಾ ನಾನು ಹಿಂಗೆ ಹೇಳಿದ್ನಲ್ಲ, ಟಿಪ್ ಹೇಳ್ತೀನಿ ಅಂತ. ಈಗ ಏನೋ ಒಂದು ಮರಕ್ಕೆ ಅಥವಾ ಈ ಕಂಬಳಿ ಹುಳ ಇದೆಲ್ಲ ನಮಗೆ ಕಚ್ಚಿದಾಗ ಏನಾಗುತ್ತೆ, ಅಲರ್ಜಿ ಥರ ಆಗೋಗ್ಬಿಡುತ್ತೆ. ಕೆಲವೊಂದ್ಸತಿ ಏನಾಗುತ್ತೆ, ಈ ಫುಡ್ ಅಲರ್ಜಿನೂ ಆದಾಗ ಈ ತುಂಬಾ ಕೆರೆತ ಬಂದ್ಬಿಟ್ಟು ಒಂಥರ ಮೈಯೆಲ್ಲ ಒಂಥರ ಇದಾಗ್ಬಿಡುತ್ತೆ, ಕೆಂಪೆ ಆಗ್ಬಿಡುತ್ತಲ್ಲ, ಅದು ಏನಂತಂದ್ರೆ ಕಜ್ಜಿ ಅಂತ ಹೇಳ್ತಾರೋ, ಆ ಕೆರೆತ ಶುರು ಆಗುತ್ತೆ, ಅಲರ್ಜಿಕ್ ರಿಯಾಕ್ಷನ್. ಅವಾಗ ಏನ್ ಮಾಡ್ಬೇಕು, ಈ ಸೋಡಾ ಇದೆಯಲ್ಲ, ಅಡುಗೆ ಮನೆಯಲ್ಲಿ ಸೋಡಾ ಇರತ್ತಲ್ಲ, ಅಡುಗೆ ಸೋಡಾ, ಅದು ತಗೊಂಡು ಒಂಚೂರು ಉಜ್ಕೊಂಡ್ಬಿಟ್ರೆ ಇಮ್ಮಿಡಿಯೇಟ್ ಆಗಿ ಕಡಿಮೆ ಆಗುತ್ತೆ. ಏನೂ ಆಗಲ್ಲ. ಅಡುಗೆ ಸೋಡಾನ ತೆಗೆದು ಒಂಚೂರು ಉಜ್ಕೊಂಡ್ಬಿಡ್ಬೇಕು. ಸುಮ್ಮನೆ ನೀನು ಹಿಂಗೆ ಮಾಡಿಬಿಟ್ರೆ ಸಾಕು, ವಿತಿನ್ 5 ಮಿನಿಟ್ಸ್ ಕಡಿಮೆ ಆಗ್ಬಿಡುತ್ತೆ. ಸೂಪರ್. ಈಗ ಗೋಳಿ ಬಜ್ಜಿಗೆ ಸಿದ್ಧತೆ ಆಗಿದೆ. ಹಿಟ್ಟು ಆಹಾ, ಆ ಕನ್ಸಿಸ್ಟೆನ್ಸಿ ಬರಬೇಕಾ? ಹೌದು. ಉದ್ದಿನ ವಡೆ ಹಿಟ್ಟು ಇದೇ ಹದ ಇರುತ್ತಲ್ಲ? ಹೌದು, ಇದೇ ಹದ ಇರುತ್ತೆ. ಮತ್ತೆ ನಾವು ಹಾಕೋಕ್ಕಿಂತ ಮುಂಚೆ ಕೈ ಒದ್ದೆ ಮಾಡ್ಕೋಬೇಕು, ಕೈ ಗಂಟಲ್ಲ ಅವಾಗ. ಓಕೆ, ಹುಷಾರು. ಯಪ್ಪ, ಎಣ್ಣೆ ಮುಂದೆ ಸರಸ ಒಳ್ಳೆಯದಲ್ಲ, ಬೆಂಕಿ ಮುಂದೆ ಸರಸ. ಆ್ಯಕ್ಚುಲಿ ನಾವು ಇವಾಗ ಸದ್ಯಕ್ಕೆ ಚೇಂಜ್ ಮಾಡ್ಕೊಂಡಿದ್ದೀವಿ, ಯಾಕೋ ಪಟ ಅಂತ ಇದೆ ಇದು. ನೋಡು, ಚೆನ್ನಾಗಿ ಉಬ್ಬತ್ತು ನೋಡು.
ಇದಕ್ಕೆ ಮಂಗಳೂರು ಬಜ್ಜಿ ಅಂತಾನೂ ಕರೀತಾರೆ. ಸೂಪರ್. ಆ್ಯಂಡ್ ಇಮ್ಮಿಡಿಯೇಟಾಗಿ ಒಂಥರ ಉಪ್ತಾ ಇದೆ. ಉಬ್ಬತ್ತೆ. ಹೌದು. ನಮ್ಮನೇಲಿ ಏನು ಮಾಡ್ತೀವಿ ಗೊತ್ತಾ? ಓಕೆ ಇಲ್ಲ, ಲಾಸ್ಟಲ್ಲೂ ಹಿಂಗಿರುತ್ತಲ್ಲ, ಕಡೆಯಲ್ಲಿ ಏನೇ ಮಾಡಲಿ ಒಂದು ಚಿಕ್ಕದಿರುತ್ತಲ್ಲ ಪುಟ್ಟದು, ನಾವು ಅದಕ್ಕೆ ಬಳದ ಬೆಣ್ಣೆ ಭಾಗ್ಯ ಅಂತೀವಿ. ಓಕೆ. ಯೂಶಲಿ ಮೊಸರನ್ನ ಎಲ್ಲ ಕಲ್ಸಿದಾಗ ತುತ್ತು ಹಾಕ್ಬೇಕಾದ್ರೆ ಲಾಸ್ಟಲ್ಲಿ ಅದು ಬಳದ್ಬಿಟ್ಟು ಹಿಂಗೆ ಅಂದ್ಬಿಟ್ಟು ಹಿಂಗೆ ಅದರಷ್ಟು ರುಚಿ ಬೇರೆ. ಅದರಷ್ಟು ರುಚಿ. ಈಗ ನೋಡು ಹೆಂಗೆ ಗುಂಡು ಗುಂಡಕ್ಕಾಗಿದೆ ನಮ್ಮ ಥರ. ನಂತರ ಎಕ್ಸಾಕ್ಟ್ಲಿ ಗುಂಡು ಗುಂಡು ನೋಡು, ಹಾಕಿದಾಗ ಶೇಪ್ ಇರುತ್ತಲ್ಲ, ಆಮೇಲೆ ನೋಡು ಹೆಂಗಾಗತ್ತೆ. ಹೌದು. ಮಳೆ ಬರ್ತಾ ಇರಬೇಕು, ಬಿಸಿ ಬಿಸಿ ಗೋಳಿ ಬಜೆ ತಿನ್ನಬೇಕು. ಕಾಯಿ ಚಟ್ನಿ ಜೊತೆ ತಿಂದರೆ ಇನ್ನೂ ರುಚಿ. ಆಹಾಹಾ. ಹೌದು, ಕಾಯಿ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಬೇಕಾದವ್ರು ಸಾಸು ಹಾಕೋಬೋದು. ಈಗಿನ ಮಕ್ಕಳಿಗಂತೂ ಸಾಸ್, ಎಲ್ಲದಕ್ಕೂ ಸಾಸ್ ಬೇಕು ಅಂತಾರೆ. ಎಲ್ಲದಕ್ಕೂ ಸಾಸ್ ಚೆನ್ನಾಗಾಗಲ್ಲ. ನನಗೆ ಚಟ್ನಿ ಒಳ್ಳೆ ಕಾಂಬಿನೇಷನ್. ಇಲ್ಲ ಹಂಗೇನೂ ತಿನ್ಬೋದು. ಹಂಗೇನು ತಿನ್ಬೋದು. ಯಾಕಂದ್ರೆ ಶುಂಠಿ, ಹಸಿಮೆಣಸಿನ್ಕಾಯಿ ಎಲ್ಲ ಬಿದ್ದಿರುತ್ತಲ್ಲ. ಇದು ಕಾಯೋದು ಸ್ವಲ್ಪ ಟೈಮ್ ತಗೊಳುತ್ತೆ. ಸ್ಟಾರ್ಟಿಂಗಲ್ಲಿ ಒಂದು ಉಬ್ಬೆ ಹಾಕ್ಬೇಕಾದ್ರೆ ಮಾತ್ರ, ಉಬ್ಬೆ ಅಂತಂದ್ರೆ ಫಸ್ಟ್ ರೌಂಡ್ ಹಾಕ್ಬೇಕಾದ್ರೆ ಸ್ವಲ್ಪ ತಡವಾಗಿರುತ್ತೆ ಕೆಂಪಾಗಕ್ಕೆ. ಆಮೇಲೆ ಬೇಗ 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 ಆಗತ್ತೆ. ಸರಿ, ಹಾಗಾದ್ರೆ ಒಂದು ಬ್ರೇಕ್ ತಗೊಂಡು ಬಂದ್ಬಿಡೋಣ ಬೇಕಾದ್ರೆ. ಶ್ಯೂರ್. ನಿಮಗೂ ಸ್ವಲ್ಪ ಟೈಮ್ ಕೊಡ್ತೀನಿ. ನಾನು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರೆ ಪಾಪ, ನಂಗೆ ಬದಲು ನಾನು ಹೋಗಿ ಬರ್ತೀನಿ, ನೀವು ಒಂದು ಸ್ವಲ್ಪ ಹೋಗಿ ಬನ್ನಿ. ಲೆಟ್ಸ್ ಟೇಕ್ ಅ ಶಾರ್ಟ್ ಬ್ರೇಕ್ ಇನ್ ಮಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ. ಮಯಾಸ್ ಮನೆ ಅಡುಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬಿಸಿ ಬಿಸಿಯಾದ ಗೋಳಿ ಬಜೆ ರೆಡಿ ಆಗ್ತಾ ಇದೆ. ಆಹಾಹಾ, ಕಲರ್ ನೋಡಿದ್ರೆ ಭಾರಿ ಸೂಪರಾಗಿ ಬಂದಿದೆ ಅಂತ ಅನಿಸ್ತದೆ. ನೀ ಕೇಳಿದ್ರೆ ಬಿಟ್ರಾ? ಅಷ್ಟೇ ಸೂಪರ್. ನಾನು ಹಿಂಗೆ ಹೇಳಿಲ್ವಾ, ಮೊಸರು, ಸೋಡಾ ಇದೆಲ್ಲ ಹಾಕಿರೋ ಉದ್ದೇಶನೇ ಇದು. ಸಕ್ಕರೆ ಹಾಕಿದ್ನಲ್ಲ ಈ ಬಣ್ಣ ಬರಕ್ಕೆ. ನೋಡಿ, ಎಣ್ಣೆ ಕುಡ್ದಂಗೆ ಇಲ್ಲ ಇದು. ಇಲ್ಲ, ಕುಡಿಯಲ್ಲ. ನೋ ಚಿಪ್ ಚಿಪ್. ಈಗ ನಿಂಗೆ ಕಾಯಕ್ಕಾಗ್ತಿಲ್ಲ. ಹೌದು. ಗ್ಯಾಸ್ ಆಫ್ ಮಾಡಿಬಿಡೋಣ. ಮಾಡಿ, ನೀವು ಹೇಳ್ದಂಗೆ ಕರದ ತಿಂಡಿ ತೆಗೆದ ಮೇಲೆ ಗ್ಯಾಸ್ ಆಫ್ ಮಾಡಿ. ಹೌದು ಅಂತ. ಇಲ್ಲ, ಎಣ್ಣೆ ಕುಡಿಯುತ್ತೆ ಅಂತ. ಕರೆಕ್ಟ್. ನೋಡು. ಆಹಾಹಾ, ಸೂಪರ್. ಅದ್ಯಾಕೆ ಮಧ್ಯದಲ್ಲಿ ಅಷ್ಟು ಚಿಕ್ಕದಿಡ್ಬೇಕು, ಒಂದು ಸ್ವಲ್ಪ ದೊಡ್ಡದಿಟ್ರಾಗಲ್ವಾ? ಪಾಪ ಏನೋ ಎಲ್ಲರಿಗೂ ಕೊಡೋಣ ಅಂತ ಅನ್ಕೊಂಡೆ. ನೀ ಏನು ಅಷ್ಟು ತಿಂತೀಯಾ? ತಿನ್ನೋಣ. ಅಯ್ಯೋ, ನಮ್ಮ ಕೆಪಾಸಿಟಿ. ಯಾಕೆ ತುಂಬ ಬಿಸಿ ಇದೆ. ಆ ಮೇಲ್ಗಡೆ ಇರೋದ್ರ ಕಲರ್ ನೋಡಬೇಕು. ನಾನು ಟೇಸ್ಟಿಗೆ ತಕ್ಕಂಗೆ ಇಟ್ಟಿದ್ದೀರಾ. ನಂಗೆ ಆ ಥರ ಸ್ವಲ್ಪ ಡಾರ್ಕ್ ಬ್ರೌನ್ ಬಂದಿರೋದು ತುಂಬ ಇಷ್ಟ. ಸ್ವಲ್ಪ ಸೀದೋಗಿರೋದು ಇಂಥದ್ದೆಲ್ಲ ಇಷ್ಟ. ಸೀದಿರೋದು ಇಷ್ಟ. ನನಗೂ ತುಂಬ ಇಷ್ಟ ಅದು. ನೋಡೋ, ಅದಕ್ಕೆ ವಿ ಮೇಕ್ ಎ ಗುಡ್ ಮ್ಯಾಚ್. ತಗೋ, ಗೋಳಿ ಬಜೆ ತಿನ್ಬಿಟ್ಟು ಹೇಗಿದೆ ಅಂತ ಹೇಳು. ಬಿಸಿ ಬಿಸಿಯಾದ ಗೋಳಿ ಬಜೆ ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಹೊಟ್ಟೆ ಹುರ್ಕೋಬೇಡಿ ದೇವರೇ, ಬಿಸಿ ಇದೆ. ನೈಸ್. ಯಾಕೆ ಸೂಪರ್ ಆದ ಜೋಗ್ಲು ಬಿಸಿ ಇದೆ, ಬಾಯಿಸ್ಬೇಡ. ಕುಡ್ದಿಲ್ಲ ಪ್ರತಿಮಾ. ಹೌದು, ಸೀರಿಯಸ್ಲಿ ಸೂಪರ್ ಆದ. ಮತ್ತೇನು ಗೊತ್ತಾ, ಹಿಟ್ಟು ಕಲ್ಸಿದ ಕೂಡಲೇ ಮಾಡಬೇಕು. ಸ್ವಲ್ಪ ಹೊತ್ತು ಇಟ್ಟರೆ ಎಣ್ಣೆ ಕುಡಿಯುತ್ತಾ? ಹೌದು, ಅದಕ್ಕೆ ಇರ್ಬೇಕು. ಅಂಗಡಿನಲ್ಲಿ ಯೂಶಲಿ ಕೆಲವು ಸಲ ತಗೊಂಡಾಗ ಬಾಯಿಗೆ ಹಾಕೊಂಡ ತಕ್ಷಣ ಎಣ್ಣೆ ಜಾಸ್ತಿ ಸಿಗುತ್ತೆ. ಎಕ್ಸಾಕ್ಟ್ಲಿ. ಇದು ಸೂಪರ್ ಫ್ರೆಶ್ ಆಗಿ ಸಕ್ಕದಾಗಿದೆ. ಮಾಡಬೇಕು, ತಿನ್ಬೇಕು ಅಷ್ಟೇ. ನಿಧಾನ ಬಾಯಿ ಸುಟ್ಕೊಳ್ತೀಯಾ, ಏನಾದರೂ ಪರವಾಗಿಲ್ಲ. ಟೇಸ್ಟ್ ಮುಂದೆ ಏನಿಲ್ಲ. ಇದಕ್ಕೆ ಚಟ್ನಿ ಬೇಕಾಗಿಲ್ಲ ಆ್ಯಕ್ಚುಲಿ. ಹೌದು, ನನಗೆ. ಯಾಕಂದರೆ ಹಸಿಮೆಣಸಿನ್ಕಾಯಿ, ಶುಂಠಿ ಎಲ್ಲ ಹಾಕಿದ್ದೀವಲ್ಲ. ಖಾರ ಇದೆ, ಚೆನ್ನಾಗಿದೆ. ಆಹಾ, ಸಕ್ಕದಾದೆ. ಸೂಪರ್ ಗರಿ ಇದೆ ರೀ. ಎಣ್ಣೆ ಕುಡ್ದಿಲ್ರಿ. ಎಲ್ಲಕ್ಕಿಂತ ಧೈರ್ಯವಾಗಿ ತಿನ್ಬೋದು. ಪಾಪ ತಗೊಳ್ಳಿಪ್ಪ. ಇಲ್ಲ, ಇಲ್ಲಿವರೆಗೂ ಕೇಳಿಸ್ತಾ ಇದೆ. ನೀ ತಿಂದಿದ್ಯಲ್ಲ, ನಾನು ತಿಂದಂಗಾಯ್ತು ಬಿಡು. ಗರಿಗರಿಯಾದ ಇದು ಶಬ್ದನ. ಫಸ್ಟ್ ಕ್ಲಾಸ್, ಸೂಪರ್, ಫ್ಯಾಂಟಾಸ್ಟಿಕ್, ಮೈಂಡ್ ಬ್ಲೋಯಿಂಗ್. ತಿನ್ನು. ಅಲ್ಲ, ಅವ್ರಿಗೆಲ್ಲ ಒಟ್ಟಿಗೆ ಟಾಟಾ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಆಮೇಲೆ ಎಲ್ಲ ಒಟ್ಟಿಗೆ ತಿನ್ಕೊಬಿಡು. ಶೋರ್. ವೀಕ್ಷಕರೇ, ಬೊಂಬಾಟ್ ಗೋಳಿ ಬಜೆ, ಬೊಂಬಾಟ್ ಆ್ಯಪಲ್ ಖೀರು ಸೂಪರ್ ಆಗಿತ್ತು. ಪ್ಲೀಸ್ ಟ್ರೈ ಮಾಡಿ. ಗೋಳಿ ಬಜೆ ಅಂತೂ ಮಿಸ್ ಮಾಡಿಬಿಡಿ. ಮಳೆಗಾಲದಲ್ಲಿ ಒಳ್ಳೆ ತಿಂಡಿ, ಸೂಪರ್ ತಿಂಡಿ. ಆ್ಯಂಡ್ ಇದೇ ಏನೇನು ಹೆಂಗೆ ಮಾಡಿದಾರೋ ಹಂಗಂಗೆ ಮಾಡಿ, ಏನೂ ಚೇಂಜ್ ಮಾಡೋಕ್ಕೆ ಹೋಗ್ಬೇಡಿ ಪ್ರೊಸೀಜರಲ್ಲಿ.
ಸೂಪರ್ ಆಗಿ ಬರುತ್ತೆ. ಬೇಕಾದ್ರೆ ಇನ್ನೊಂದ್ಸಲ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬಿಡಿ. ಗೋಳಿ ಬಜ್ಜಿ ಮಾಡುವ ವಿಧಾನ: ಒಂದು ಪಾತ್ರೆಗೆ ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಶುಂಠಿ, ಹಸಿಮೆಣಸಿನಕಾಯಿ, ಉಪ್ಪು, ಸಕ್ಕರೆ, ಸೋಡಾ, ಕರಿಬೇವಿನ ಸೊಪ್ಪು ಹಾಗೂ ಮೊಸರು ಹಾಗೂ ಸ್ವಲ್ಪ ನೀರನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಬೇಕು. ಇನ್ನೊಂದು ಕಡೆ ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಕಾದ ನಂತರ ಸಣ್ಣ ಸಣ್ಣ ಉಂಡೆ ಆಕಾರದಲ್ಲಿ ಹಿಟ್ಟನ್ನು ಹಾಕಬೇಕು. ಸ್ವಲ್ಪ ಹೊಂಬಣ್ಣ ಬರುವವರೆಗೂ ಕರೆದರೆ ಬಿಸಿ ಬಿಸಿಯಾದ ಗೋಳಿ ಬಜೆ ಸವಿಯಲು ಸಿದ್ಧ. ವೀಕ್ಷಕರೇ, ನಾನು ಇನ್ನು ಸ್ವಲ್ಪ ತಿನ್ನಬೇಕು, ತೃಪ್ತಿ ಆಗ್ತಾಯಿಲ್ಲ ಒಂದಕ್ಕೆ. ನೀವು ದಯವಿಟ್ಟು ಮನೆಗೆ ಹೋಗಿ ಮಾಡ್ಕೊಳ್ಳಿ. ನಾನು ನಿಮ್ಗೆ ನಾಳಿನ ಸಂಚಿಕೆಯಲ್ಲಿ ಮತ್ತೆ ಮೈ ಆಸ್ ಮನೆ ಅಡಿಗೆ ಪವರ್ಡ್ ಬೈ ನ್ಯೂಟ್ರೆಲಾ ಸೋಯಾ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ